ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದಿನ ಪಂಚಾಂಗದ ವಿವರಗಳನ್ನು ನೋಡೋಣ. ಇಂದು ತಾರೀಖು 18 ಮೇ 5ನೇ ತಿಂಗಳು 2026 ಸೋಮವಾರ. ಸಂವತ್ಸರ ಪರಾಭವನಾಮ ಸಂವತ್ಸರ, ಉತ್ತರಾಯಣದಲ್ಲಿದ್ದೇವೆ. ಜ್ಯೇಷ್ಠ ಶುಕ್ಲ ದ್ವಿತೀಯ, ಇದು ಅಧಿಕ ಜ್ಯೇಷ್ಠ ಅಂತ ಹೇಳ್ತಾರೆ. ಜ್ಯೇಷ್ಠ ಶುಕ್ಲ ದ್ವಿತೀಯ 2ನೇ ದಿವಸ. ಇಂದು ನಕ್ಷತ್ರ ರೋಹಿಣಿ ನಕ್ಷತ್ರ, ಯೋಗ ಸುಕರ್ಮ ಯೋಗ, ಬಾಲವಕರಣ. ತಿಥಿವಾರ ನಕ್ಷತ್ರ ಯೋಗ ಕರಣಗಳನ್ನು ಹೇಳೋದಾದರೆ ಬಾಲವಕರಣ ಸೌರ ಮಾಸದ ವೃಷಭ ತಿಂಗಳಿನ 4ನೇ ದಿವಸ. ರಾಹುಕಾಲ ಸುಮಾರು 7:29 9:54 ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಇಂದಿನ ಮಹತ್ವ ಏನಂದರೆ ಚಂದ್ರ ದರ್ಶನ ಅಂದರೆ ಅಮಾವಾಸ್ಯೆಯ ನಂತರ ಮೊದಲ ಬಾರಿಗೆ ಚಂದ್ರನನ್ನು ನೋಡುವುದು. ಈ ದಿನ ಚಂದ್ರನ ದರ್ಶನ ಮಾಡಿದರೆ ಒಂದು ರೀತಿ ಮನಸ್ಸಿಗೆ ಶಾಂತಿ, ಶುಭ ಫಲ ಮತ್ತು ಸಮೃದ್ಧಿ ದೊರೆಯುತ್ತದೆ ಅಂತ ಒಂದು ನಂಬಿಕೆ ಇದೆ. ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಚಂದ್ರನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡುವುದರಿಂದ ಮನೋಬಲ ಹೆಚ್ಚುತ್ತೆ ಅಂತಕ್ಕಂಥದ್ದು. ಚಂದ್ರವ ಮನಸೋಜಾತ ಅಂದ್ರೆ ಮನಸ್ಸಿಗೆ ಬಹಳ ಒಂದು ರೀತಿಯ ಒಂದು ಮುದವನ್ನು ಕೊಡತಕ್ಕಂಥದ್ದು ಚಂದ್ರನಿಗೂ ಸಂಬಂಧ. ಇನ್ನು ಈ ಪಂಚ ಅಂಗಗಳ ಅಂದರೆ 5 ತಿಥಿವಾರ ನಕ್ಷತ್ರ ಯೋಗಗಳ ವಿವರಣೆ ಕೊಡೋದಾದರೆ, ದ್ವಿತೀಯ ತಿಥಿ ಹೊಸ ಆರಂಭಗಳಿಗೆ, ಹೊಸದಾಗಿ ಏನಾದರೂ ಮಾಡುವ ಒಂದು ಶುಭ ಕಾರ್ಯಗಳಿಗೆ ಅನುಕೂಲಕರವಾದ ದಿನ. ಇನ್ನು ರೋಹಿಣಿ ನಕ್ಷತ್ರವೂ ಕೂಡ ಸಮೃದ್ಧಿ, ಸೌಂದರ್ಯ ಮತ್ತು ಬೆಳವಣಿಗೆಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಮಂಗಳಕರವಾದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇನ್ನು ಯೋಗ ಸುಕರ್ಮ ಯೋಗ, ಉತ್ತಮ ಕಾರ್ಯಗಳು ಮತ್ತು ಸಕಾರಾತ್ಮಕ ಫಲಗಳಿಗೆ ಸಹಾಯಕವಾದ ಯೋಗ. ಬಾಲವಕರಣ ಸಣ್ಣ ಮತ್ತು ಶುಭ ಕಾರ್ಯಗಳನ್ನು ಆರಂಭಿಸಲು ಉತ್ತಮ ಸಮಯ. ಇನ್ನು ಇಂದಿನ ಶುಭ ಶ್ಲೋಕ, ದಧಿ ಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಅಂತಕ್ಕಂಥ. ಅಂದರೆ ಹಾಲಿನ ಸಮುದ್ರದಿಂದ ಹುಟ್ಟಿದ ಹಿಮದಂತೆ ಪ್ರಕಾಶಿಸುವ ಚಂದ್ರದೇವರನ್ನು ನಮಸ್ಕರಿಸುತ್ತೇನೆ. ಅವರು ಶಿವನ ಕಿರೀಟದ ಅಲಂಕಾರಯುತವಾಗಿಯೂ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಹಾಲಿನ ಸಮುದ್ರದಿಂದ ಹುಟ್ಟಿದ ಅಂದರೆ ಸಮುದ್ರ ಮಂಥನ ನಡೆದಾಗ ಚಂದ್ರ ಹುಟ್ಟದ ಅಂತಕ್ಕಂಥದ್ದು. ಆ ಚಂದ್ರ ಹುಟ್ಟಿದ್ದನ್ನ ಶಿವ ಸ್ವೀಕರಿಸಿ ತನ್ನ ಕಿರೀಟದಲ್ಲಿ ಇಟ್ಕೊಂಡ ಅಂತಕ್ಕಂಥದ್ದು ಒಂದು ಪೌರಾಣಿಕ ಹಿನ್ನೆಲೆಯ ಕಥೆ. ಈ ದಿನದ ಸಂದೇಶ, ಚಂದ್ರ ದರ್ಶನದ ಈ ಶುಭ ದಿನದಲ್ಲಿ ಎಲ್ಲರೂ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಹೊಸ ಆಶಯಗಳೊಂದಿಗೆ ಜೀವನದಲ್ಲಿ ಎಲ್ಲರೂ ಮುಂದುವರಿಯೋಣ ಅನ್ನುವ ಸಂದೇಶದೊಂದಿಗೆ ಇಂದಿನ ಪಂಚಾಂಗದ ವಿವರಣೆಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ನಮಸ್ಕಾರ.